ನನ್ನ ಹೆಸರು ಮಧುಸೂದನ ಬಿ ಅಂತ, ತಾಲೂಕು ಐಇಸಿ ಸಂಯೋಜಕರು, ವಿಬಿಜಿ ರಾಮ್ಜಿ ಯೋಜನೆ. ಈಗಾಗಲೇ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ವೇದಿಕೆ ಮೇಲಿರೋ ಗಣ್ಯರು ಸವಿಸ್ತಾರವಾಗಿ ಯೋಜನೆಯ ಬಗ್ಗೆ ತಮಗೆ ತಿಳಿಸಿದ್ದಾರೆ. ಮೊದಲು ನರೇಗಾ ಇಂತಿತ್ತು, ನಂತರ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಮನ್ರೇಗಾ ಅಂತ ಹೆಸರು ಬದಲಾವಣೆ ಆಯಿತು. ನಂತರ ಈಗ ಜುಲೈ 1ರಿಂದ ನಮ್ಮ ರಾಜ್ಯದಲ್ಲಿ ವಿಬಿಜಿ ರಾಮ್ಜಿ ಅಂದ್ರೆ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಅಂತ ಆಗಿದೆ. ಏನಪ್ಪಾ, ಈ ಬರೀ ಹೆಸರು ಮಾತ್ರ ಬದಲಾವಣೆ ಆಗಿಲ್ಲ, ಯೋಜನೆಯಲ್ಲೂ ಸಹ ಹಲವಾರು ಬದಲಾವಣೆಗಳನ್ನು ತಂದಿದ್ದಾರೆ. ಮೊದಲು ನಿಮಗೆ ನರೇಗಾದಲ್ಲಿ 100 ದಿನ ಕೂಲಿ ಗ್ಯಾರಂಟಿ ಕೊಡ್ತಾ ಇದ್ರು, ಈಗ ಅದನ್ನ 125 ದಿನಕ್ಕೆ ಹೆಚ್ಚಳ ಮಾಡಿದ್ದಾರೆ. ಇದರಿಂದ 25 ದಿನ ಹೆಚ್ಚಳ ಅಂತ ಅಷ್ಟೇ ಕಾಣಿಸ್ತಾ ಇದೆ. ಅದೇ ಪ್ರತಿ ಒಂದು ಕುಟುಂಬಕ್ಕೆ ವಾರ್ಷಿಕವಾಗಿ 47,550 ರೂಪಾಯಿ ನಿಮಗೆ ಕೂಲಿ ಸಿಗುತ್ತೆ. ಯಾವ ರೀತಿ ಇದನ್ನ ಪಡ್ಕೊಳೋದು ಅಂತ ಹೇಳಿದ್ರೆ, ಮೊದಲನೇದಾಗಿ ಈಗ ನಮ್ಮ ಮೇಳದಲ್ಲೇ ತಿಳಿಸಿದಂತೆ ಈ ಕಾರ್ಯಕ್ರಮದ ಮೂಲ ಉದ್ದೇಶನೇ ಅದು ಜಾಬ್ ಕಾರ್ಡ್ ಮೇಳ ಅಂತ. ಪ್ರತಿಯೊಬ್ಬರು ಉದ್ಯೋಗ ಚೀಟಿಯನ್ನು ಹೊಂದಿರೋದು ಖಾತ್ರಿ ಪಡಿಸ್ಕೊಳ್ಳೋದಕ್ಕೋಸ್ಕರ ತಾಲೂಕಿನ ಎಲ್ಲಾ 28 ಗ್ರಾಮ ಪಂಚಾಯಿತಿಗಳಲ್ಲಿ ಆಗಸ್ಟ್ 15ರಿಂದ ಸೆಪ್ಟೆಂಬರ್ 15ರವರೆಗೂ ನಿರಂತರವಾಗಿ ಈ ಮೇಳಗಳನ್ನು ಆಯೋಜಿಸಲಾಗುತ್ತಿದೆ. ಇದು ತಾವರೆಕೆರೆ ಗ್ರಾಮ ಪಂಚಾಯಿತಿ ಎಳಚಳ್ಳಿ ಗ್ರಾಮದಲ್ಲಿ ಇಲ್ಲಿ ಆಯೋಜನೆ ಮಾಡಿದ್ದೀವಿ. ಇದನ್ನ ಮುಂದಿನ ಎಲ್ಲಾ ಗ್ರಾಮಗಳಲ್ಲೂ ಸಹ ಈ ತರ ಕ್ಯಾಂಪ್ಗಳು ನಡೆಯುತ್ತೆ. ಬರೀ ಎಳಚಳ್ಳಿ ಗ್ರಾಮಕ್ಕೆ ಅಷ್ಟೇ ಇದು ಸೀಮಿತವಾಗಿರೋದಿಲ್ಲ, ತಾವರೆಕೆರೆನೂ ಮಾಡ್ತೀವಿ. ನೆಕ್ಸ್ಟ್ ಬೇರೆ ಗ್ರಾಮ ಅಂದ್ರೆ ತಾವರೆಕೆರೆಗೆ ಒಳಪಟ್ಟಿರ್ತಕ್ಕಂಥ 6 ಗ್ರಾಮ, ಮಂಜಪ್ಪನಹಳ್ಳಿ ಇರ್ಬೋದು, ಕಾಳಪ್ಪನಹಳ್ಳಿ ಇರ್ಬೋದು, ಎಲ್ಲಾ ಗ್ರಾಮಗಳಲ್ಲೂ ಸಹ ಒಂದೊಂದು ದಿನ ಕ್ಯಾಂಪ್ ಮಾಡಿ ಅದೇ ಗ್ರಾಮಗಳಲ್ಲೇ ನಿಮಗೆ ಬೇಡಿಕೆ ಸ್ವೀಕಾರ ಆಗಿರ್ಬೋದು ಕೂಲಿಗೆ, ಅಥವಾ ವೈಯಕ್ತಿಕ ಕಾಮಗಾರಿಗಳ ಬೇಡಿಕೆ ಸ್ವೀಕಾರ ಆಗಿರ್ಬೋದು, ಅಥವಾ ನಿಮಗೆ ಜಾಬ್ ಕಾರ್ಡ್ ವಿತರಿಸುವ ಕಾರ್ಯಕ್ರಮ ಆಗಿರ್ಬೋದು, ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ತಂಡದ ವತಿಯಿಂದ ಹಮ್ಮಿಕೊಳ್ಳಲಾಗುತ್ತೆ. ಮೇನ್ ಉದ್ದೇಶ ಎಂತ ಹೇಳಿದ್ರೆ, ಈ ಜಾಬ್ ಕಾರ್ಡ್ ಮೇಳದಲ್ಲಿ ಹೊಸ ಉದ್ಯೋಗ ಚೀಟಿ ಪಡ್ಕೊಳ್ಳೋದ್ರ ಜೊತೆಗೆ ನೀವು ಕೂಲಿ ಬೇಡಿಕೆ ಆದ್ರೂ ಸಲ್ಲಿಸಬಹುದು, ಅಥವಾ ವೈಯಕ್ತಿಕ ಕಾಮಗಾರಿಗಳ ಬೇಡಿಕೆ ಸಲ್ಲಿಸಬಹುದು. ಈಗಾಗಲೇ ವೈಯಕ್ತಿಕ ಕಾಮಗಾರಿಗಳು ಏನೇನಂತ ಹೇಳ್ಬಿಟ್ಟು ನಮ್ಮ ಅಭಿವೃದ್ಧಿ ಅಧಿಕಾರಿಗಳು ಸವಿಸ್ತರವಾಗಿ ತಿಳಿಸಿದ್ದಾರೆ. ಅದರಲ್ಲಿ ಕುರಿ ಶೆಡ್ ಇರ್ಬೋದು, ಕೋಳಿ ಶೆಡ್ ಇರ್ಬೋದು, ಅಥವಾ ದನದ ಕೊಟ್ಟಿಗೆ ಇರ್ಬೋದು, ಹಂದಿ ಶೆಡ್ ಇರ್ಬೋದು. ಅದು ಹೊರತುಪಡಿಸಿ ನಾವು ರೈತರಿದ್ದೀವಿ, ನಮಗೇನಾರ ಅನುಕೂಲ ಇದೆ ಅಂತ ಹೇಳಿದ್ರೆ, ನೀವು ತೋಟದಲ್ಲಿ ಮಾವು, ಸೀಬೆ, ದಾಳಿಂಬೆ ಈ ತರ ಯಾವುದೇ ಬಹುವಾರ್ಷಿಕ ಬೆಳೆಗಳನ್ನ ಹಾಕೊಳ್ಳೋದಕ್ಕೆ ಅವಕಾಶ ಐತೆ. 1 ಎಕರೆಗೆ ನಿಮಗೆ ಸರಿಸುಮಾರು 70ರಿಂದ 1 ಲಕ್ಷದವರೆಗೂ ಸಹಾಯಧನ ಸಿಗುತ್ತೆ. ಇದರಿಂದ ನೀವೀಗ ಆಲ್ರೆಡಿ ಸುಮಾರು ಜನ ಹೊಸದಾಗಿ ದಾಳಿಂಬೆ ಬೆಳೆಯೋದಕ್ಕೆ ಹೋಗ್ತಾ ಇದ್ದೀರಾ, ಸೀಬೆ ಮಾಡ್ತಾ ಇದ್ದೀರಾ, ಮಾವು ಮಾಡ್ತಾ ಇದ್ದೀರಾ. ಗ್ರಾಮ ಪಂಚಾಯತಿ, ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತಿಗೆ, ನೀವು ಇದೇ ಪಂಚಾಯತಿಯಲ್ಲಿ ಇರ್ಬೇಕಂತಿಲ್ಲ, ನಿಮ್ಮ ನೆಂಟರು ಅಥವಾ ನಿಮ್ಮ ಸಂಬಂಧಿಕರು ಬೇರೆ ಯಾವುದೇ ಗ್ರಾಮ ಪಂಚಾಯತಿಯಲ್ಲಿ ಇದ್ರು ಸಹ ಇಡೀ ಕರ್ನಾಟಕದಲ್ಲೇ ಈ ಯೋಜನೆ ಚಾಲ್ತಿಯಲ್ಲಿರೋದ್ರಿಂದ ಅವರಿಗೂ ಸಹ ಈ ಮಾಹಿತಿ ತಿಳಿಸಿ ಸದುಪಯೋಗ ಪಡಿಸ್ಕೊಬೇಕಾಗಿ ಹೇಳ್ತಾ ಇದ್ದೀವಿ. ಆರ್ಥಿಕ ಸ್ವಾವಲಂಬನೆ ಅನ್ನೋದು ಗ್ರಾಮೀಣ ಭಾಗದಲ್ಲಿ ಅತಿ ಹೆಚ್ಚು ಸ್ವಾಯತ್ತತೆಯನ್ನು ಪಡ್ಕೊಬೇಕಂತ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಮಾನ್ಯ ಇಲಾಖಾ ಸಚಿವರು ಪ್ರತಿದಿನ ಸಹ ಯಾವ ರೀತಿ ಕ್ಯಾಂಪಿಂಗ್ ಮಾಡ್ತಾ ಇದ್ದೀರಾ, ಸ್ಥಳೀಯ ಮಟ್ಟದಲ್ಲಿ ಇದರ ಉದ್ದೇಶ ಈಡೇರ್ತಾ ಇದೆ ಇಲ್ಲ ಅಂತ ಹೇಳ್ಬಿಟ್ಟು ಪ್ರತಿದಿನ ನಮ್ಮನ್ನ ಪರಾಮರ್ಶೆ ಮಾಡ್ತಾನೆ ಇರ್ತಾರೆ. ವಾಟ್ಸಪ್ ಗ್ರೂಪ್ಗಳಿರ್ಬೋದು, ಅಥವಾ ನೇರವಾಗಿ ಪತ್ರಿಕೆ ಮಾಧ್ಯಮ ಮುಖಾಂತರ ಆದ್ರೂ ಆ ವಿಚಾರ ಪಡ್ಕೊಂತ ಇದ್ರೆ, ದಯವಿಟ್ಟು ಈ ಎಲ್ಲಾ ಸಭಿಕರು ಇಲ್ಲಿ ಏನ್ ಸೇರಿದ್ರ ಸಾರ್ವಜನಿಕರು ಈ ಯೋಜನೆಯನ್ನ ನೀವು ಸದುಪಯೋಗ ಪಡಿಸ್ಕೊಳ್ಳಿ, ಹಾಗೂ ನಿಮ್ಮ ನೆರೆಯವರಿಗೂ ಇದನ್ನ ತಿಳಿಸಿ ಸದುಪಯೋಗ ಪಡಿಸ್ಕೋಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೀನಿ. ಈ 2 ಮಾತುಗಳನ್ನು ಮಾತಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಂದಿಸುತ್ತಾ ಈ ನನ್ನ ಮಾತುಗಳನ್ನು